ಜನಸಮುದಾಯ. ಆ ಜನಸಮುದಾಯವನ್ನ ಪ್ರಬುದ್ಧವಾಗಿರ್ತಕ್ಕಂಥ ಭಾರತಕ್ಕೆ, ಪ್ರಬುದ್ಧವಾಗಿರ್ತಕ್ಕಂಥ ವಿಶ್ವಕ್ಕೆ ಗುರುತಿಸುವಂತಹ ಕೆಲಸವನ್ನು ಯಾರಾದರೂ ಮಾಡಿದ್ದಾರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂತ ಪ್ರಭುತ್ವ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಮಹಾನ ಶಕ್ತಿಯ ಚೇತನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೃಷ್ಟಿಕೋನ ಹೇಗಿತ್ತು ಅಂತ ಹೇಳಿದ್ರೆ, ಅವ್ರು ನೋಡಿ ನಾವು ವಿವೇಚನೆ ಮಾಡಬೇಕು. ಅವ್ರು ನಿಂತ್ಕೊಂಡಿರ್ತಕ್ಕಂಥ ಶೈಲಿ ಆಗಿರ್ಬೋದು, ಅವ್ರು ಹಾಕಿಕೊಂಡಿರ್ತಕ್ಕಂಥ ಚಸ್ಮಾ ಆಗಿರ್ಬೋದು, ಅವ್ರ ಕೈಲಿ ಹಿಡಿದಿರ್ತಕ್ಕಂಥ ಸಂವಿಧಾನವಾಗಿರ್ಬೋದು, ಅವರು ತೋರಿಸುವಂತ ಬೆರಳುಗಳನ್ನು ಹೇಳ್ತಾರೆ. ಒಂದು ಕಡೆಗೆ ಒಬ್ಬರು ಸಂಸತ್ತಿನ ಮುಂದುಗಡೆ ಒಬ್ಬರು ಪತ್ರಕರ್ತರು ಕೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ಈ ತರ ಮುಂದ್ಗಡೆ ಕೈ ಮಾಡ್ಕೊಂಡು ನಿಂತಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ಈ ಸಂಸತ್ತಿನಲ್ಲಿರ್ತಕ್ಕಂತಹ ಜನ ಎಲ್ಲಿವರೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರತಕ್ಕಂಥ ಸಂವಿಧಾನವನ್ನ ಗೌರವಿಸಿ, ಪ್ರೀತಿಸಿ ಮತ್ತು ಅದನ್ನ ಆರಾಧಿಸಿ, ಅಂದ್ರೆ ಅದನ್ನ ಪರಿಪಾಲನೆ ಮಾಡುತ್ತೋ ಅಲ್ಲಿವರೆಗೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯುತ್ತದೆ. ಹಾಗಾಗಿ ಆ ಪ್ರಜಾಪ್ರಭುತ್ವ ಉಳಿಯೋದ್ರಿಂದ ಜನ ಏನ್ ಮಾಡುತ್ತಂದ್ರೆ ಮುಂದಕ್ಕೆ ಹೋಗೋಕೆ ಸಾಧ್ಯತೆ ಇದೆ ಅಂತಕ್ಕಂಥ. ಹಾಗಾಗಿ ಮುಂದೆ ಹೋಗಿ ಶಿಕ್ಷಣ, ಸಂಘಟನೆ, ಹೋರಾಟ ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಮುಂದೆ ಹೋಗಿ ಅಂತಕ್ಕಂಥ ಮಾತನ್ನ ತಮ್ಮ ಬೆರಳುಗಳ ಮುಖಾಂತರ ಈ ಸಮಾಜಕ್ಕೆ ತೋರಿಸ್ಕೊಡ್ತಾರೆ. ಆಮೇಲೆ ಅವರ ಕನ್ನಡಕ ಹೇಗಿದೆ, ದಪ್ಪ ಇದೆ ಕನ್ನಡಕ. ಆ ದಪ್ಪ ಆಗಿದ್ದ ಕನ್ನಡಕದಲ್ಲಿ ಏನಿದೆ ಅಂದ್ರೆ ಸೂಕ್ಷ್ಮತೆ ಇದೆ. ಯಾವ ಜಾತಿ ಜನಾಂಗವನ್ನ ಭೇದ ಭಾವಗಳಿಲ್ಲದೆ ಸರ್ವ ಜನಾಂಗವನ್ನ ಸಮಾನತೆಯ ದೃಷ್ಟಿಕೋನದಿಂದ ನೋಡುವಂತ ಯಾವುದಾದ್ರೂ ಹಕ್ಕುಗಳನ್ನ, 6 ಹಕ್ಕುಗಳನ್ನ, ಸಮಾನತೆ ಹಕ್ಕು, ಧಾರ್ಮಿಕ ಹಕ್ಕು, ಶೈಕ್ಷಣಿಕ ಹಕ್ಕು, ರಾಜಕೀಯ ಹಕ್ಕು, ಮಹಿಳಾ ಹಕ್ಕು, ಎಲ್ಲವನ್ನ ಕೊಟ್ಟಂತ ಯಾವುದಾದ್ರೂ ದೃಷ್ಟಿ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೃಷ್ಟಿ ಇದೆ. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಎಷ್ಟೇ ಕಾಲ ಶತಮಾನಗಳು ಕಳೆದರೂ ಕೂಡ ಅವರು ಇವತ್ತು ವ್ಯಕ್ತಿಯಾಗಿ, ಒಂದು ಶಕ್ತಿಯಾಗಿ, ಜೀವಂತವಾಗಿ ನಮ್ಮೊಟ್ಟಿಗೆ ಇರ್ತಾರೆ. ಅವರು ಹಾಕಿಕೊಟ್ಟಂತ ಮಾರ್ಗದರ್ಶನಗಳು, ಅವರ ವಿಚಾರಧಾರೆಗಳು ಯಾವತ್ತಿಗೂ ಅಮರವಾಗಿದ್ದಾರೆ ಅಂತಕ್ಕಂಥದ್ದು. ಕೇವಲ ನಾವು ಜಯಂತಿಗಳನ್ನ ಆಚರಣೆ ಮಾಡಿಬಿಟ್ಟು ಒಂದ್ ದಿವಸ ಸ್ಮರಣೆ ಮಾಡೋದಲ್ಲ, ಅವರು ಹಾಕಿರ್ತಕ್ಕಂಥ ಆದರ್ಶಗಳು, ಅವರ ಚಿಂತನೆಗಳನ್ನ ಪರಿಪಾಲನೆ ಮಾಡ್ತಾ ನಮ್ಮ ಈ ಭಾಗದ ಕಲಬುರಗಿಯ ಕರ್ನಾಟಕ ಬಂಜಾರ ಸೇವಾ ಸಂಘ, ಕರ್ನಾಟಕ ಬಂಜಾರ ಸೇವಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ದಿವಿನಾಯಕ್ ಸರ್ ಅವರಿದ್ದಾರೆ. ಹಾಗೆ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ರೇಣುಕಾತ್ ಅವರಿದ್ದಾರೆ. ಹಾಗೆ ಎಲ್ಲ ಪದಾಧಿಕಾರಿಗಳಿದ್ದಾರೆ, ನಮ್ಮ ವಕೀಲ್ ಸಾಹೇಬ್ ಇದ್ದಾರೆ, ಜೊತೆಗೆ ನಿವೃತ್ತ ನ್ಯಾಯಾಧೀಶರಿದ್ದಾರೆ ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರ ಸಂಘದ ವತಿಯಿಂದ ಇದು ಸಹಯೋಗದಲ್ಲಿ ಏನಪ್ಪಾ ಅಂದ್ರೆ ಪ್ರತಿ ವರ್ಷವೂ ಈ ತರ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಕೇವಲ ನಾವು ಆಚರಣೆ ಅಷ್ಟೇ ಅಲ್ಲ, ನಾವು ಆದರ್ಶಗಳನ್ನ ಪರಿಪಾಲನೆ ಮಾಡ್ತಾ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಮುಂದಿನ ದಿನಮಾನಗಳಲ್ಲಿ ಕಾರ್ಯಚಟುವಟಿಕೆಯನ್ನು ಹಮ್ಮಿಕೊಳ್ತೀವಿ ಅಂತ ಒಂದು ಮಾತನ್ನು ಹೇಳ್ತಾ ಈ ವೇದಿಕೆಯಲ್ಲಿ ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲ ಹಿರಿಯರಿಗೆ ನನ್ನ ಶರಣಾರ್ಥಿಗಳನ್ನು ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ.